ದಲಿತ ಮಹಿಳೆಯಾದ ಕಲಾವತಿ ಗಂಡ ಜಯರಾಮ್ ಇವರು 4 ಅಥವಾ 4 ರಿಂದ 5 ಗಂಟೆವರೆಗೆ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಮೇಲ್ವರ್ಗದ ಮರಾಠ ಜನಾಂಗಕ್ಕೆ ಸೇರಿದ್ದ ಇಬ್ಬರು ಯುವಕರು ಅವಳ ಕಟ್ಟೆಗೆ ಎಣ್ಣೆಗಳನ್ನು ತಂದಿರುವ ಕಾರಣದಿಂದಾಗಿ ಈ ಕಟ್ಟೆಗೆ ಎಣ್ಣೆಗಳನ್ನು ತರಬೇಡಿ, ಹುಲ್ಲನ್ನು ಒಯ್ಯಬೇಡಿ ಎಂದ ಕಾರಣದಿಂದ ಈ ಮಾತಿನ ಚಕಮಕಿಯಲ್ಲಿ ಆ ಮಹಿಳೆಯ ಮೇಲೆ ಹಲ್ಲೆಯನ್ನು ಮಾಡಿ ಅವಳ ಮುಖದ ಮೇಲೆ ಔಷಧಿಯನ್ನು ಹಾಕಿ ಹಾಗೂ ಕುತ್ತಿಗೆಗೆ ಇಲ್ಲಿ 2 ಇಂಚುವರೆಗೆ ಕೊಯ್ದಿದ್ದನ್ನು ಮತ್ತು ಭಾಷೆಯನ್ನು ಹಾಕುವುದಕ್ಕಾಗಿ ಪ್ರಯತ್ನ ಮಾಡಿರುತ್ತಾರೆ. ಹಾಗಾದ್ದರಿಂದ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಮನೆಗೆ ಬಂದಿರುತ್ತಾರೆ. ಹಾಗೆ ಮುಂದಿನ ತಪಾಸಣೆಗಾಗಿ ಭಾಲ್ಕಿ ಆಸ್ಪತ್ರೆಗೆ ಸೇರಿಸಲಾಗುತ್ತದೆ 21/9 ಈ ದಿನಾಂಕದಂದು. ಹಾಗೂ ಭಾಲ್ಕಿಯಲ್ಲಿ ಹಿಡಿಯಲಾರದೆ ಬೀದರ್ ಆಸ್ಪತ್ರೆಗೆ ರವಾನಿಸಲಾಗುತ್ತದೆ. ಆದ ಕಾರಣದಿಂದ ಇದರಲ್ಲಿ ಮುಖ್ಯವಾಗಿ ಉದ್ದೇಶವೇನೆಂದರೆ ಪೊಲೀಸರು, ಮೆಹಗರ್ ಠಾಣೆಯ ಪೊಲೀಸರು ಹಾಗೂ ಭಾಲ್ಕಿಯ ಸರ್ಕಲ್ ಆಫೀಸ್ ಆಗಿರ್ಬೋದು ಅಥವಾ DYSP ಆಫೀಸ್ ಆಗಿರ್ಬೋದು ಇದಕ್ಕೆ FIR ಅನ್ನು ದೂರು ಮಾಡುತ್ತಿರುವಾಗ ತುಂಬ ವಿಳಂಬವನ್ನು ಮಾಡಿದ್ದಾರೆ. ಯಾಕಂದರೆ ಅವರಿಗೆ ಭಾಲ್ಕಿ ತಾಲೂಕಿನ DYSP ಆಗಿರ್ಬೋದು, ಮೆಹಕರ್ ತಾಲೂಕಿನ PSI ಆಗಿರ್ಬೋದು, ಇವರು ರಾಜಕೀಯ ಒತ್ತಡದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ಮತ್ತು ಇದನ್ನು ಹೇಳೋದಕ್ಕೆ ತುಂಬ ನೋವಾಗುತ್ತದೆ. DYSP ಫೋನ್ ಮಾಡಿದ್ರು ಕೂಡ ಅವರು ಪ್ರತಿಕ್ರಿಯೆ ತೋರೋದಿಲ್ಲ. ನೀನೇನು ತುಂಬ ಪಾಲಿಟಿಕಲ್ ಶಾಣೆ ಆಗಿದೆಯಾ, ಹಂದೆ ಹೊಡೆದಿದೆಯಾ ಆ ಥರ ಅಂತೇಳಿ ಅವರೇ ಈ ಕೇಸನ್ನು ವೀಕ್ ಮಾಡುವುದಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದಾರೆ. ಬಟ್ ಇದು ತುಂಬ ನಿರ್ಲಕ್ಷ್ಯದ ಒಂದು ಸಂಗತಿಯಾಗಿದೆ. ಆದ ಕಾರಣದಿಂದ ಎಲ್ಲ ಪದಾಧಿಕಾರಿಗಳು ಹೇಳುವುದೇನೆಂತಂದರೆ ಇಂಥ ಕೃತ್ಯಗಳನ್ನು ಮುಂದೆ ಎಂದೂ ಆಗಬಾರದು. ಮತ್ತು ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನನ್ನ ಕಳಕಳಿ ವಿನಂತಿ ಹಾಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮತ್ತು ಬೀದರ್ ಜಿಲ್ಲೆ SP ಆಗಿರ್ಬೋದು ಅಥವಾ DC ಆಗಿರ್ಬೋದು, ಇಂಥ ಕೃತ್ಯಗಳನ್ನು ಪೊಲೀಸ್ ಪದಾಧಿಕಾರಿಗಳನ್ನು ಇದು ರಾಜಕೀಯ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ಭಾಲ್ಕಿಯಲ್ಲಿ ಬಡವರ ಪರವಾಗಿ ಯಾರೂ ಕೆಲಸ ಮಾಡ್ತಾ ಇಲ್ಲ. ಇದನ್ನು ಹೇಳೋಕ್ಕೆ ತುಂಬ ನೋವಾಗ್ತದೆ. ಭಾಲ್ಕಿಯಿಂದ ನಾನು 21 ತಾರೀಕು 12:30ಕ್ಕೆ ಇಲ್ಲಿ ಬೀದರ್ನಿಂದ ಭಾಲ್ಕಿಯಿಂದ ಬೀದರ್ಗೆ ಬಂದಿದ್ದೇನೆ. ಬಟ್ ಅವತ್ತು ನನಗೆ FIR ರಿಸೀವ್ಡ್ ನನಗೆ ಕೊಡಲಿಲ್ಲ, ಕಾಪಿ ರೈಟಿಂಗ್ ರಿಸೀವ್ಡ್ನೂ ಕೊಡಲಿಲ್ಲ. FIR ನಾಳೆ ಒಯ್ಯಿ ಅಂತೇಳಿ 22 ತಾರೀಕಿಗೆ ಕೊಡ್ತಂತಂದಿರು, ಬಟ್ ಅದನ್ನು ಕೊಡಲಿಲ್ಲ. ಬಟ್ ಅದರಲ್ಲಿ ನಾವು ಯಾವ ಥರ ಮೆನ್ಷನ್ ಮಾಡ್ತೀವಿ ಮ್ಯಾಟರನ್ನು, ಅದು ಮ್ಯಾಟರನ್ನು ಬದಲಾಯಿಸುವುದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಸರ್ಕಲ್ ಆಫೀಸ್ದಲ್ಲಿ. ಅದಕ್ಕೋಸ್ಕರ ನನಗೆ ತುಂಬ ನೋವಾಗಿದೆ. ಈ ಕಾರಣದಿಂದ ನಾವು ಯಾವ ಸೆಕ್ಷನ್ ಬೇಕಾಗಿತ್ತೋ ಅದರ FIR ಮೂಲಕ ಆ ಕಂಪ್ಲೇಂಟ್ ಪ್ರಕಾರ ಆ FIR ಸೆಕ್ಷನ್ನು ಅದರಲ್ಲಿ ನಮೂದು ಮಾಡಿಲ್ಲ. ಅದಕ್ಕೋಸ್ಕರ ಆ FIR ಪ್ರಕಾರ ನಾನು ಕೊಟ್ಟಿರುವಂಥ ಏನು ಕಾಪಿ ಇದೆ, ಅದು ಏನು ಕಂಪ್ಲೇಂಟ್ ಇದೆ, ಅದರ ಪ್ರಕಾರ ಯಾವ ಸೆಕ್ಷನ್ ಕೊಡುತ್ತೋ ಅದು ಖಡಾಖಂಡಿತವಾಗಿ ಸೆಕ್ಷನನ್ನು ನಮೂದಿಸಬೇಕು. ಇವರು ಏನೋ ಒಂದು ಬ್ಲಡ್ ಬಂದ್ರೂ ಹಾಫ್ ಮರ್ಡರ್ ಕೇಸ್ ಹಾಕ್ತಾರೆ. ಬಟ್ ಅವರು ಹಾಫ್ ಮರ್ಡರ್ ಕೇಸ್ ಹಾಕಿಲ್ಲ. ಆ ಅಪರಾಧಿಗಳನ್ನು ಅವರು ಬಚಾವ್ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಇಷ್ಟು ಹೇಳೋದಕ್ಕೆ ನಾನು ಇದರಲ್ಲಿ ತುಂಬ ಸಹಾಯ ಮಾಡಬೇಕೆಂದು ತಮ್ಮೆಲ್ಲರಿಗೂ ಇದರ ಮೂಲಕ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಸುಹಾಸ್ ಹಿಂದೆ, ರಾಚಪ್ಪಗೊಂಡು ಗ್ರಾಮ. ಅವರು ತಾಯಿಗೆ ಕಲಿಂಗೆ ಹೊಲರಲ್ಲಿ ಕಲ್ಲ ಏನೋ ಹೊರಗೆ ಹಾಕ್ತೇವೆ ತಾರೋ ಬೆಲೆ ಅದಕ್ಕೆ ತಾರೋ ಈಗಿನ ಮಾರಿಗಾನ ಹಾಕಿದ್ರು ಅಂದರು, ಬಡ ಮಾರಿಗಾನ ಹಾಕಿದ್ರು. ಹಗ್ಗ ತಗೊಂಡ್ರು, ಕಾಶಿ ಹಾಕಿಸಿದ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಎಳೆದಾಕರು, ಸಾಯ್ತಾರೋ ಬಿಡೋರು ಹಾಕಿದ್ರು. ಯಜಮಾನ ಕೊಂಡ್ರು, ಹುಡುಗಿನ ಹೊಡೆದ್ರು, ಹುಡುಗಿನ ತಗೊಂಡು ಕರ್ಕೊಯ್ದರು. ಈಗ ಬರೀದ್ರು ಅದು ಶಾಪಾರ ಎಷ್ಟು ದಿನ ಇವತ್ತಾಗಿದ್ರಿ ಶನಿವಾರ ರೀ 5 ಆಗಿತ್ತು, 4:30 ಆಗಿತ್ತು. ಹೊಲ್ದಾಗಿ ಏನು ಮಾಡಿದ್ರಿ ಎದ್ರ ಸಲ ಹೊಡೆದ್ರವ ಏನಿಲ್ಲ
ಆ ಕೈಯಲ್ಲಿ ಗೊತ್ತಿದ್ದು ಒಳಗೆ ಬಿಟ್ಟಿಲ್ಲ ಅದು ಹೊಲದ ಎಲ್ಲ ಕೊಯ್ದು ಹಾಕಿರಿ ಎಲ್ಲ ಇತ್ತು ಸದ್ಯಕ್ಕೆ ಅವರಿಗೆ ಎಲ್ಲ ಇದ್ದಿಲ್ಲ ನೋಡಿ ಕೆಲಸ ಕೊಡ್ತೀವಿ ದೇವರಿಗೆ ಹಿಂದಿನ ಎಲ್ಲ ಜಗಳ ಇತ್ತ ನೀವು ಏನು ಜಗಳ ಇಲ್ಲ ಜೊತೆಗೆ ಯಾರಿಗಲ್ಲ ಏನು ಸೇರಿಕೊಂಡಿರೋ ಯಾವ ಕೆಲಸ ಯಾವ ವಿರೋಧ ಐತಲ್ಲ ಯಾವ್ದಕ್ಕೆ ಏನು ಮಾಡಿರ್ತಾರೆ ಅವತ್ತಿಂದ ಯಾವ ನಿಮ್ಮ ಹೆಸರು ನನ್ನ ಹೆಸರು ಯಾವರು ರಾಜಪ್ಪ ಅವತ್ತಿಲ್ಲ